ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಈ ದಿನ ಒಂದು ಹೊಸ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಸಂಧಿಸುವಂತ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಈ ದಿನಗಳಲ್ಲಿ ಎಲ್ಲ ಕಡೆನೂ ಶಿಲುಬೆಯ ಧ್ಯಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ 1 ಕೊರಿಂಥರ್ 1:18, ಶಿಲುಬೆಯ ಧ್ಯಾನ ನಾಶನ ಮಾರ್ಗದಲ್ಲಿರುವಗೆ ಅದು ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗೆ ಅದು ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ. ನಾವು ಯಾವಾಗೆಲ್ಲ ಈ ಶಿಲುಬೆಯ ಬಗ್ಗೆ ಧ್ಯಾನ ಮಾಡ್ತೀವೋ ನಾವು ದೇವರ ಬಲನ ಹೊಂದ್ಕೊಳ್ತೀವಿ. ನಾವು ಬರೀ ಈ ಶಿಲುಬೆ ಧ್ಯಾನ ದಿನಗಳಲ್ಲಿ 40 ದಿನ ಮಾತ್ರ ಈ ಧ್ಯಾನನ ಮಾಡಿದೆ, 365 ದಿನ ಕೂಡ ನಾವು ಆ ಶಿಲುಬೆಯ ಬಗ್ಗೆ ಧ್ಯಾನ ಮಾಡಿದಾಗ ದಿನಾನು ನಾವು ಹೊಸ ಬಲನ ಹೊಂದ್ಕೊಳ್ತೀವಿ. 1 ಕೊರಿಂಥರ್ 15ನೇ ಅಧ್ಯಾಯ 54ರಿಂದ 57ನೇ ವಾಕ್ಯವರೆಗೂ ನಾವು ಓದಿ ನೋಡಿದಾಗ, ಲಯವಾಗುವ ಹಲ್ಲೆಲೂಯ ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನರಾಗಿರುವಂಥದ್ದು ಅಮರತ್ವವನ್ನು ಧರಿಸಿಕೊಳ್ಳುವುದು, ಈಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಜಯವು ಮರಣವನ್ನು ನುಂಗಿತು ಎಂಬುದೇ. ಹಲ್ಲೆಲೂಯ. ನೋಡಿ, ಶಿಲುಬೆನಲ್ಲಿ ನಮ್ಗಾಗಿ ಯೇಸು ಕ್ರಿಸ್ತು ಏನೇನ್ ಮಾಡಿದ್ರಂದ್ರೆ ಮರಣನ ಜಯಿಸಿದ್ರಂತೆ. ಹಲ್ಲೆಲೂಯ. ಏಸಪ್ಪ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮರಣವನ್ನ ಜಯಿಸಿದ ದೇವರು ನಮ್ಮ ದೇವರು. ಆಗ ನೋಡಿ ಅವತ್ತೇನ್ ನಡೀತು ಅಂದ್ರೆ, ಶಿಲುಬೆನಲ್ಲಿ ಜೀಸಸ್ನ ಹಾಕಿದಾಗ ಸಾತಾನ್ ಅನ್ಕೊಂಡ ಇನ್ನು ಮುಗಿದೋಯ್ತು, ಎಲ್ಲ ನನಗೆ ಜಯ ಅಂತ ಅನ್ಕೊಂಡಿದ್ದ. ಆದ್ರೆ ಆ ಮರಣವನ್ನ ಜಯಿಸಿದವರು ನಮ್ಮ ದೇವರು. ಹಲ್ಲೆಲೂಯ. ಆ ವಾಕ್ಯನ ನೋಡಿ 55, ಓ ಮರಣವೇ ನಿನ್ನ ಕೊಂಡಿಯಲ್ಲಿ, ಓ ಸಮಾಧಿಯೇ ನಿನ್ನ ಜಯವೆಲ್ಲಿ. ಹಲ್ಲೆಲೂಯ. ಮರಣನ ಕೂಡ ಜಯಿಸಿದ ದೇವರು ನಮ್ಮ ದೇವರು. ಮರಣವನ್ನ ಜಯಿಸಿ ನಮ್ಗೆ ಏನ್ ಕೊಟ್ಟಿದ್ದಾರಂತೆ? ಜಯವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಪುನರುತ್ಥಾನ ಆಗಿ, ಹಲ್ಲೆಲೂಯ, 3ನೇ ದಿನ ಏನಾದ್ರಂತೆ? ಪುನರುತ್ಥಾನ ಆಗಿ ಬಂದ್ರಂತೆ. 56ನೇ ವಾಕ್ಯನ ನೋಡ್ರಿ, ಮರಣದ ಕೊಂಡಿ ಪಾಪವೇ, ಪಾಪದ ಬಲವು ನ್ಯಾಯ ಪ್ರಮಾಣವೇ. 57, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಮರಣವನ್ನ ಜಯಿಸಿ ನಮ್ಗೆ ಯೇಸು ಕ್ರಿಸ್ತ ಏನ್ ಕೊಟ್ರಂದ್ರೆ ನಮ್ಗೆ ಜಯವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಜಯವನ್ನ ತಗೊಳ್ತಾ ಇದೀವಿ. ಯಾವ್ದ್ರಲ್ಲೆಲ್ಲ ಜಯ? ಹಲ್ಲೆಲೂಯ. ಎಲ್ಲರಿಗೂ ನೋಡ್ರಿ ಮರಣದ ಭಯ ಇರುತ್ತೆ. ಕೆಲವ್ರಿಗೆ ಯಾವಾಗ ಏನಾಗ್ಬಿಡತ್ತೋ ಅಂತ ಕೂಡ ಭಯ ಬರ್ತಾ ಇರುತ್ತೆ. ಒಂದು ಚಿಕ್ಕ ವ್ಯಾಧಿ ಬಂದ್ರೇನೆ ಕೆಲವರು ಎಲ್ಲಿ ನಾನು ಮರಣ ಹೊಂದ್ಬಿಡ್ತೀನೋ ಅಂತ ಭಯ ಬರುತ್ತೆ. ಆ ಮರಣನೇ ಜಯಿಸಿದ ದೇವರು ನಮ್ದು ಜೊತೆಗಿದ್ದಾರೆ, ಅದನ್ನ ನಾವು ಮರ್ತೋಗ್ಬಾರ್ದು. ಹಲ್ಲೆಲೂಯ. ನೀವು ಯಾವಾಗೆಲ್ಲ ಈ ಶಿಲುಬೆ ಬಗ್ಗೆ ಧ್ಯಾನ ಮಾಡ್ತಾ ಇರ್ತೀರೋ ನೋಡ್ರಿ, ಈ ಶಿಲುಬೆನಲ್ಲಿ ದೇವ್ರು ನಮ್ಗಾಗಿ ಏನೇನ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಪಾಪಗಳನ್ನ ತಗೊಂಡಿದ್ದಾರೆ, ನಮ್ಮ ದೋಷಗಳನ್ನ ತಗೊಂಡಿದ್ದಾರೆ, ನಮ್ಗೆ ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ. ಹಲ್ಲೆಲೂಯ. ನಮ್ಗೆ ಸಮಾಧಾನವನ್ನು ಉಂಟು ಮಾಡುವ ಶಿಕ್ಷೆ ಅವ್ರ ಮೇಲೆ ಬಿದ್ದಿದೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಆತನ ಬಾಸುಂಡೆಗಳಿಂದ ನಾವು ಸ್ವಸ್ಥ ಆಗ್ತೀವಂತೆ. ಪಾಲೆಂಗಿಚೋ ಅಂತ ಹೇಳ್ಬಿಟ್ಟು ಒಂದು ಸೇವಕರು ಸೌತ್ ಕೊರಿಯಾದಲ್ಲಿದ್ದಾರೆ. ಅವರು ಏನಂದ್ರೆ ದೇವ್ರನ್ನ ಯಾವ ದೇವ್ರನ್ನ ಕೂಡ ನಂಬ್ತಾ ಇರ್ಲಿಲ್ಲ. ಅವರು ಯೌವನಸ್ಥ ಕಾಲದಲ್ಲೇ ಅವ್ರಿಗೆ ಶ್ವಾಸಕೋಶದಲ್ಲಿ ಒಂದು ಅನಾರೋಗ್ಯ ಬಂದ್ಬಿಡ್ತು ಅವ್ರಿಗೆ. ಅವಾಗ ಅವರು ಮನೆಯಲ್ಲಿ ತುಂಬಾ ಬಾಧೆ ಪಡ್ತಾ ಇರುವಾಗ ಒಂದು ಚಿಕ್ಕ ಹುಡುಗಿ ಹೋಗಿ ಅವ್ರಿಗೆ ಜೀಸಸ್ ಬಗ್ಗೆ ಹೇಳ್ತಾ ಇದ್ರಂತೆ. ಇವ್ರು ಕೋಪ ಮಾಡ್ಕೊಂಡು ನೀನ್ ಬರ್ಬೇಡ ಹೋಗು ಅಂತ ಹೇಳ್ಬಿಟ್ಟು ಬೈತಾ ಇದ್ರಂತೆ. ಆದ್ರೆ ಆ ಚಿಕ್ಕ ಹುಡುಗಿ ನೋಡಿ ದಿನಾನು ಹೋಗಿ ನೀವು ಹೇಗಾದ್ರೂ ಮಾಡಿ ಈ ನ್ಯೂ ಟೆಸ್ಟ್ಮೆಂಟ್ ನ ಓದಿ ದೇವ್ರು ನಿಮ್ಮನ್ನ ಮುಟ್ತಾರೆ ಅಂತ ಹೇಳ್ಬಿಟ್ಟು ದಿನಾ ಹೋಗಿ ಹೇಳ್ತಾ ಇದ್ರಂತೆ. ಅವಾಗ ಒಂದು ದಿವಸ ಇವ್ರಿಗೆ ಬೇಜಾರಾಗ್ಬಿಟ್ಟು ಆ ಬೈಬಲ್ನ ಈಸ್ಕೊಂಡ್ರಂತೆ. ಕೂತ್ಕೊಂಡು ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ದೇವ್ರು ನೋಡ್ರಿ, ಅದ್ಭುತವಾದ ದೇವ್ರು ಶ್ವಾಸಕೋಶ ವ್ಯಾಧಿಯಿಂದ ಅವ್ರನ್ನ ಬಿಡುಗಡೆ ಮಾಡ್ಬಿಟ್ಟು ಬಿಡುಗಡೆ ಮಾಡಿ ದೇವರ ಸೇವೆನ ಅವ್ರಿಗೆ ಕೊಟ್ರು. ಹಲ್ಲೆಲೂಯ. ದೇವರ ಸಭೆನ ಕಟ್ಟಿದ್ರು. ಸೌತ್ ಕೊರಿಯಾದಲ್ಲೇ ಒಂದು ದೊಡ್ಡ ಸಭೆ, ಲಕ್ಷ ಜನ ಆ ಸಭೆಗೆ ಹೋಗ್ತಾರೆ. ಅವರು ದೇವರಲ್ಲಿ ಅವ್ರು ನಿದ್ರಿಸಿದ್ದಾರೆ. ಆದ್ರೆ ಇವತ್ತು ಸಭೆ ಬೆಳೀತಾ ಇದೆ. ನಾವು ದೇವರ ವಾಕ್ಯನ ನಂಬಿದಾಗ ವಾಕ್ಯದಲ್ಲಿ ನಮ್ಗೆ ಬಿಡುಗಡೆ ಇದೆ. ಶಿಲುಬೆಯಲ್ಲಿ ಮಾಡಿದ ಎಲ್ಲ ಪಾಡುಗಳು ನಮಗಾಗಿನೇ, ನಾವು ಅದನ್ನ ಹೊಂದ್ಕೋಬೇಕಾಗಿದೆ. ಹಲ್ಲೆಲೂಯ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು. ಇದೇ ಪಾಲೆಂಗಿಚೋ ಅವ್ರ ಹತ್ರ ಒಂದು ಸಹೋದರಿ ಹೋದ್ರಂತೆ. ಪಾಸ್ಟರ್, ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದಾಗ ಪಾಸ್ಟರ್ ಏನ್ ಮಾಡಿದ್ರಂತೆ, ಅವ್ರ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಬಿಟ್ಟು ಹೇಳಿದ್ರಂತೆ, ಹೋಗಮ್ಮ ನಿನ್ಗೆ ಸ್ವಸ್ಥತೆ ಆಗಿದೆ ಅಂದ್ರೆ ಅವ್ರೇನ್ ಮಾಡೋರಂತೆ, ದಿನಾನು ಬರೋರಂತೆ, ನನ್ಗೆ ಇನ್ನೂ ಅನಾರೋಗ್ಯ ಇದೆ,
ಇನ್ನೂ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು. ಅವಾಗ ಪಾಲಿಂಗಿಚ್ಚವ್ರು ನೋಡಿದ್ರಂತೆ, ಇವ್ರಿಗೆ ಇನ್ನೂ ವಿಶ್ವಾಸ ಬಂದಿಲ್ಲ ಅಂತ ಹೇಳಿ ಒಂದು ನೋಟ್ಬುಕ್ ಅಲ್ಲಿ ದಿನಾ ನೀನ್ ಬರಿಯಮ್ಮ, ಯೇಸು ಕ್ರಿಸ್ತನ ಬಾಸುಂಡಗಳಿಂದ ನನ್ಗೆ ಸ್ವಸ್ಥತೆ ಅಂತ ಬರಿ ಅಂತ ಹೇಳಿದ್ರಂತೆ. ಆ ಸಹೋದರಿ ಮನೆಗೆ ಹೋಗ್ಬಿಟ್ಟು ದಿನಾ ಆ ಪುಸ್ತಕ ಫುಲ್ಲು ಆಗೋವರೆಗೂ ಬರೆದ್ರಂತೆ. ಬಂದ್ಬಿಟ್ಟು ಬರೆದ್ಮೇಲೆ ಏನ್ ಮಾಡಿದ್ರಂತೆ, ಪಾಸ್ಟರ್ ತಗೊಳ್ಳಿ ನಾನು ಬರ್ದಿದೆ ಅಂತ ಹೇಳಿದ್ರಂತೆ. ಆಗ ಇವಾಗ ಹೇಗಿದ್ದೀರಾ ಅಂತ ಕೇಳಿದ್ರೆ, ನೋಡಿ ಬರಿತಾ 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 ಆ ಕ್ಯಾನ್ಸರ್ ನೋವು ಇಲ್ಲ, ಕ್ಯಾನ್ಸರ್ ಎಂಬ ಅನಾರೋಗ್ಯ ಕೂಡ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯನ ನೋಡ್ತಾ ಇರೋ ಪ್ರತಿಯೊಬ್ಬರು, ಯಾವ್ಯಾವ ಭಯ ನಿಮ್ಮನ್ನ ಈ ಸಮಯದಲ್ಲಿ ಕಾಡ್ತಾ ಇದೆ, ಮರಣದ ಭಯ, ಅನಾರೋಗ್ಯದ ಭಯ, ಫ್ಯೂಚರ್ ಭಯ, ಯೇಸು ಸ್ವಾಮಿ ಮರಣವನ್ನೇ ಜಯಿಸಿದ್ದಾರೆ. ಸೈತಾನ್ ಅನ್ಕೊಂಡ ನಾನೇ ಜಯಿಸ್ದೆ ಅಂತ ಹೇಳ್ಬಿಟ್ಟು ಅವನ್ ಅನ್ಕೊಂಡ ಎಲ್ಲನ ಮುಗಿದೋಯ್ತು ಅನ್ಕೊಂಡ. ಆದ್ರೆ ನಮ್ ಯೇಸಪ್ಪ ಮರಣವನ್ನ ಜಯಿಸಿ ಪುನರುತ್ಥಾನರಾಗಿ ಇವತ್ತು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ವಾಕ್ಯವನ್ನ ಕೇಳ್ತಾ ಇರೋ ನಿಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವು ಕಣ್ಣೀರಿಂದ, ವೇದನೆಯಿಂದ, ಭಯದಿಂದ ಇದ್ದೀರಾ. ಆ ಭಯ ಈಗ್ಲೇ ನಿಮ್ಮನ್ನ ಬಿಟ್ಟು ಹೋಗ್ಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಕಣ್ಗಳ ಮುಚ್ಚಿ ಕೇಳಿ. ಮರಣವೇ, ಹಲ್ಲೆಲೂಯಾ, ಮರಣವನ್ನ ಜಯಿಸಿದ ದೇವರು ನನ್ನ ಜೊತೆಗಿದ್ದಾರೆ ಹೇಳಿ. ಪಾತಾಳವನ್ನ ಜಯಿಸಿದ ನಮ್ಮ ದೇವರಿದ್ದಾರೆ. ಭೂಮಿನಲ್ಲಿರೋವರೆಗೂ ನಾವು ಅವ್ರ ಚಿತ್ತನ ಮಾಡ್ತೀವಿ. ಅದು ಮುಗಿದ್ಮೇಲೆ ಹಲ್ಲೆಲೂಯಾ, ಹೇಗೆ ಯೇಸು ಸ್ವಾಮಿ ಮರಣವನ್ನ ಜಯಿಸಿದ್ರು ಹಾಗೆ ನಾವು ಜಯಿಸಿ ನಿತ್ಯ ಜೀವವನ್ನ ಹೊಂದ್ಕೊಂಡು ಹಲ್ಲೆಲೂಯಾ ಅವ್ರ ಜೊತೆಗೆ ನಾವು ಹೋಗಿ ಹಲ್ಲೆಲೂಯಾ ಪರಲೋಕದಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸ್ತೀವಿ. ಹಲ್ಲೆಲೂಯಾ. ಎಲ್ಲ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕದ ತಂದೆ, ಮರಣವನ್ನ ಜಯಿಸಿದ ದೇವರೇ, ಪಾತಾಳವನ್ನ ಜಯಿಸಿದ್ದೀರಪ್ಪ. ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಗೆ ಜಯವನ್ನ ಕೊಟ್ಟಿದ್ದೀರಿ ಯೇಸಪ್ಪ. ಅಪ್ಪ, ಈ ಸಂದೇಶನ ನೋಡ್ತಾ ಇರೋ ಪ್ರತಿಯೊಂದು ಸಹೋದರ ಸಹೋದರಿಯಲ್ಲಿ ಕರ್ತನೆ ಅಪ್ಪ, ಮರಣದ ಭಯ, ಅನಾರೋಗ್ಯ ಭಯ, ಜೀವಿತದಲ್ಲಿ ಅನೇಕ ಕಾರ್ಯದಲ್ಲಿ ಭಯ ಪಡ್ತಾ ಇದ್ದಾರಪ್ಪ. ಆ ಭಯನೆಲ್ಲ ತೆಗೆದಾಕು ಯೇಸುವಿನ ನಾಮದಲ್ಲಿ. ಈಗಲೇ ಕ್ರಿಸ್ತನಲ್ಲಿ ಅವ್ರಿಗೆ ಜಯ ಉಂಟಾಗ್ಲಿ ಕರ್ತನೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ನಿಮ್ಮ ಕೃಪೆ ನಮ್ಮೊಂದಿಗಿರ್ಲಪ್ಪ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸ ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.